ಹಾಯ್ ಫ್ರೆಂಡ್ಸ್, ಹಳ್ಳಿ ಸ್ಟೈಲು ಅಡುಗೆಗೆ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ರೆಸಿಪಿ ಮ್ಯಾಂಗೋ ಕೇಸರಿಬಾತನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ನಿಮ್ಗೆ ಇಲ್ಲಿ ಬೇಕಾಗಿರೋದು ಒಂದು ಮ್ಯಾಂಗೋ ಯಾವುದಾದ್ರೂ ತೊಗೋಬೋದು, ಒಟ್ಟು ಹಣ್ಣಾಗಿರ್ಬೇಕಷ್ಟೇ. ಮತ್ತು ಇಲ್ಲಿ ಬಾದಾಮಿ ತೊಗೊಂಡಿದ್ದೀವಿ ಒಂದು 4ರಿಂದ 5, ಒಂದು ಕಪ್ಪಷ್ಟು ಸಣ್ಣ ರವೆ, ಕೇಸರಿಬಾತಿನ ರವೆ, ಮತ್ತು ಅದರಷ್ಟೇ ಅಳತೆ ಆದ ಒಂದು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀವಿ ಅಷ್ಟೇ. ಇಲ್ಲಿ ನೋಡಿ, ಫಸ್ಟ್ ನಾನು ಜಾರಿಗೆ ಮ್ಯಾಂಗೋನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ತಿಳಿ ಮಾತ್ರ ಹಾಕೋಬೇಕು ರುಬ್ಲಿಕ್ಕೆ. ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಪುಡಿನೂ ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ಹಾಗಾಗಿ ರುಬ್ಕೊಳ್ಳೋಣ. ನೆಕ್ಸ್ಟು ಕೇಸರಿಬಾತ್ ಮಾಡಲಿಕ್ಕೆ ಒಂದು ಬಾಣಲಿಲಿ 2 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. 2 ಚಮಚ ತುಪ್ಪದ ಜೊತೆಗೆ ಸ್ವಲ್ಪ ಒಂದು 3ರಿಂದ 4 ಸ್ಪೂನು ಎಣ್ಣೆನೂ ಕೂಡ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಕಾದ ನಂತರ ಇದಕ್ಕೆ ಬಾದಾಮಿನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಸರಿಯಾಗಿ ಆ ಬಾದಾಮಿ ಎಲ್ಲ ಎಣ್ಣೆಯಲ್ಲಿ ಮತ್ತು ತುಪ್ಪದಲ್ಲಿ ಫ್ರೈ ಆಗಬೇಕು. ನಂತರ ನೋಡಿ, ಇಲ್ಲಿ ಕೇಸರಿಬಾತಿನ ರವೆ 1 ಲೋಟ ಅಂತ ಹೇಳಿದ್ನಲ್ಲ, ಅಷ್ಟನ್ನು ತೊಗೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ಆಗ ನಮಗೆ ಕೇಸರಿಬಾತು ತುಂಬ ಚೆನ್ನಾಗಿ ಬರುತ್ತೆ. ನಾನೀಗ ಮಾವಿನ ಹಣ್ಣಿನ ರಸ ಏನು ರುಬ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಹೇಳ್ತೀನಿ, ಕೇಸರಿಬಾತು ಮಾಡಲಿಕ್ಕೆ ನಾವೆಷ್ಟು 1 ಲೋಟ ರವೆ ತೊಗೊಂಡ್ರೆ ಅದರ 3ರಷ್ಟು ನೀರು ಹಾಕಬೇಕು. ಆಗ ನಮಗೆ ಕೇಸರಿಬಾತು ಗಟ್ಟಿನೂ ಬರಲ್ಲ, ತೆಳುನೂ ಬರಲ್ಲ, ಮೀಡಿಯಮ್ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾವೆಲ್ಲರೂ ಕೂಡ ಮಾಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಹೇಗೆ ಕುದೀತಾ ಇದೆ ಅಂತ. ಈ ಥರ ಕುದಿ ಬರಬೇಕು ಮತ್ತು ನಮಗೆ ತಳನ ಬಿಡ್ತಾ ಇದೆ ಅಂತ ಅನ್ನಿಸ್ದಾಗ ಕೇಸರಿಬಾತ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ನೋಡಿ, ಕೈಗೆ ಅಂಟಬಾರ್ದು, ಈ ತಳ ಎಲ್ಲ ಬಿಟ್ಕೊತ ಬರಬೇಕು. ಆಗ ನಮಗೆ ಕೇಸರಿಬಾತು ತುಂಬ ಚೆನ್ನಾಗಿ ಬರುತ್ತೆ ಕಾಣುತ್ತೆ. ಈ ರೀತಿ ಬಿಟ್ಟ ತಕ್ಷಣ ಕೇಸರಿಬಾತು ಕೈಗೆ ಅಂಟಿಲ್ಲ ಅಂತಂದರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಜೊತೆಗೆ ನೀವು ಲಾಸ್ಟಲ್ಲಿ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೆ, ತೋರಿಸಿಲ್ಲ ಅಷ್ಟೇ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಅದ್ಭುತವಾಗಿತ್ತು. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂದ ಇದನ್ನು. ಸೂಪರಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.